ಪಾಪಿಗಳಾಗಿರೋದ್ರಿಂದಾನೇ ಯೇಸು ಪ್ರಭು ನಮಗೋಸ್ಕರ ಪ್ರಾಣವನ್ನು ಕೊಟ್ಟರು. ಹಲ್ಲೆಲೂಯಾ. ನೀವು ವಿಶ್ವಾಸ ಮಾಡಿದ್ರೇನೆ ಸಾಕು, ನಾವು ಯೇಸು ಪ್ರಭು ಹತ್ರ ಇರೋ ನೀತಿನ ತಗೊಂಡ್ಬಿಡ್ತೀವಿ, ನಾವು ನೀತಿವಂತರ ಆಗ್ಬಿಡ್ತೀವಿ. ನಮಗೋಸ್ಕರ ಅವ್ರ ಫೈನ್ ಪೆನಾಲ್ಟಿ ಎಲ್ಲ ಕಟ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ನಿಮ್ಮ ಮಗ ಗಾಡಿ ಓಡಿಸ್ಕೊಂಡು ಹೋದ, ಲೈಸೆನ್ಸ್ ಇಲ್ಲ ಏನಿಲ್ಲ, ಓಡಿಸ್ಕೊಂಡು ಹೋದ, ಏನ್ ಮಾಡ್ಬಿಟ್ಟ, ಪೊಲೀಸ್ ಇಟ್ಕೊಂಡ್ಬಿಟ್ರು. ಫೈನ್ ಮನೆ ಮಗನ್ ಕಟ್ತಾನ, ದುಡ್ಡಿಲ್ಲ ಏನಿಲ್ಲ, ಯಾರು ಇವಾಗ ಅವ್ರ ಅಪ್ಪ ಬಂದು ಕಟ್ಬಿಡ್ತಾರೆ. ಇವಾಗ ಮಗ ಏನ್ ಮಾಡ್ತಾನೆ, ನಮ್ಮ ಗಾಡಿ ತಗೊಂಡು ಮನೆಗೆ ಹೊರಟೋಗ್ಬಿಟ್ಟು, ಮಗನ್ ಏನಾದ್ರು ಕಷ್ಟನಾ? ಅದೇ ತರ ಹಲ್ಲೆಲೂಯಾ. ನಾವು ಮಾಡಿರೋ ಪಾಪಕ್ಕಲ್ಲ ಶಿಕ್ಷೆ ಅವ್ರು ಅನುಭವಿಸ್ಬಿಟ್ರು. ಹಲ್ಲೆಲೂಯಾ. ನಮ್ಮ ಮೇಲೆ ಯಾವ ಪಾಪನೂ ಇಲ್ಲ. ಹಲ್ಲೆಲೂಯಾ. ಯಾವಾಗ ನಿಮ್ ಬಾಯಿಂದ ಅರಿಕೆ ಮಾಡ್ತಿರೋ ಯೇಸು ಕ್ರಿಸ್ತು ಕರ್ತನೆ ನನ್ನ ರಕ್ಷಕನು, ಕರ್ತನೆ ನನ್ನ ಒಡೆಯನು, ಕರ್ತನೆ ನನ್ನ ದೇವರಂತ ಯಾವ ನಿಮ್ ಬಾಯಿಂದ ಅರಿಕೆ ಮಾಡ್ತಿರೋ, ಅವು ನನಗೋಸ್ಕರನೇ ಬಂದು ನನ್ನ ಪಾಪಗಳಿಗೋಸ್ಕರ, ಶಾಪಗಳಿಗೋಸ್ಕರ, ನನ್ನ ಅನಾರೋಗ್ಯಕ್ಕೋಸ್ಕರ, ನನ್ನ ದರಿದ್ರಕ್ಕೋಸ್ಕರ, ನನಗೋಸ್ಕರನೇ ಅವ್ರು ಬಲಿ ಆದ್ರು ಅಂತ ಬಾಯಿಂದ ಅರಿಕೆ ಮಾಡಿ ಮೂರನೇ ದಿನ ಜೀವಂತವಾಗಿರೋ ದೇವರಂತ ವಿಶ್ವಾಸ ಮಾಡ್ತಿರೋ, ನಿಮ್ ಒಳಗಡೆ ಆಟೋಮೆಟಿಕ್ ಆಗಿ ಅವ್ರು ಬಂದ್ಬಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಒಳಗಡೆ ಬಂದ್ಬಿಡ್ತಾರೆ. ನೀವು ಕ್ರಿಶ್ಚಿಯನ್ ಆದ್ರೂ ಇರಿ, ಹಿಂದೂ ಆದ್ರೂ ಇರಿ, ಮುಸ್ಲಿಂ ಆದ್ರೂ ಇರಿ, ಜೈನ್ ಆದ್ರೂ ಇರಿ, ಮನುಷ್ಯನಾಗಿದ್ರೆ ಸಾಕು. ಹಲ್ಲೆಲೂಯಾ. ಮನುಷ್ಯನಾಗಿದ್ದು ನೀವು ಅರಿಕೆ ಮಾಡಿದ್ರೆ ಸಾಕು, ನಿಮ್ಮ ಒಳಗಡೆ ದೇವರು ಬಂದು ವಾಸ ಮಾಡ್ತಾರೆ. ನಿಮ್ಗೆ ಯಾವ ತರ ಜೀವನ ಇಡಬೇಕು ಅದು ಕರೆಕ್ಟ್ ನೆರವೇರಿಸ್ತಾರೆ. ಹಲ್ಲೆಲೂಯಾ.